ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಬಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ಪ್ರಧಾನಮಂತ್ರಿ ಅಂತ ಅಂದರೆ ನನ್ನ ಮೋದಿ ಥರ, ನನ್ನ ಹೆಮ್ಮೆಯ ಪ್ರಧಾನಮಂತ್ರಿ ಥರ ಇರಬೇಕು. ಪ್ರಧಾನಮಂತ್ರಿ ಆದವರು ಮೋದಿ ಥರ ಇರಬೇಕು. ಈ ಹಿಂದೆ ನಾನು ಹೇಳೋವಂಥ ಸಂದರ್ಭ ಏನಪ್ಪ ಅಂತ ಅಂದರೆ, ನನ್ನ ಹೆಮ್ಮೆಯ HD ದೇವೇಗೌಡರು ಕೂಡ ಪ್ರಧಾನಮಂತ್ರಿ ಆಗಿದ್ದರು. ಆದಂಥ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ತುಂಬ ಗಲಾಟೆಗಳಿರುತ್ತೆ, ಎಲೆಕ್ಷನ್ನೇ ಮಾಡ್ತಾ ಇರಲ್ಲ. ಆದರೆ ಪ್ರಧಾನಮಂತ್ರಿ ದೇವೇಗೌಡರು ಲಿಂಗಡೋ ಅಂತ ಒಬ್ಬ ಎಲೆಕ್ಷನ್ ಕಮಿಷನರ್, ಅವರು ತುಂಬ ಸ್ಟ್ರಿಕ್ಟು IAS. ಅವ್ರನ್ನ ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಟ್ಟಿಗೆ ಹೋಗಿ ಅಲ್ಲೇ ಫಸ್ಟ್ ಟೈಮು ಪ್ರಧಾನಮಂತ್ರಿಗಳಲ್ಲಿ ಗಂಡೆದೆಯ ಪ್ರಧಾನಮಂತ್ರಿ ಅಂತಲೇ ಹೇಳ್ಬೋದು, ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿ ಎಲ್ಲ ಹೇಳಿದ್ರಂತೆ, ಬೇಡ ಸರ್ ಅಲ್ಲಿ ಅದು ಇದು ಅಂತ ಯಾವುದನ್ನು ಲೆಕ್ಕಿಸದೆ ನನ್ನ ದೇವೇಗೌಡ, ನನ್ನ ಹರದನಹಳ್ಳಿಯ ನನ್ನ ಮಾಜಿ ಪ್ರಧಾನಿಗಳಾದ ನಮ್ಮ ರಾಗಿ ಮುದ್ದೆಯ ಪ್ರಿಯ ನಮ್ಮ ಹೆಮ್ಮೆಯ ದೇವೇಗೌಡರು ಅವತ್ತು ಹೋಗಿ ಅಲ್ಲಿ ಧೈರ್ಯ ತುಂಬಿ ಮಾಡಿದ್ರು ಚುನಾವಣೆಯನ್ನು ಶಾಂತಿಯುತವಾಗಿ. ಈ ಚುನಾವಣೆ ಎಲ್ಲವನ್ನು ಶಾಂತಿಯುತವಾಗಿ ಮಾಡಿದ್ದಕ್ಕೆ MS ಲಿಂಗಡೋಗೆ ಏಷ್ಯಾದ ಪೀಸ್ ಪ್ರೈಸ್ ಅಂತಲೇ, ನೊಬೆಲ್ ಪ್ರೈಸ್ ಅಂತಲೇ ಅದು ಪ್ರಸಿದ್ಧಿ ಹೊಂದಿರೋ ಮ್ಯಾಗ್ಸೆಸ್ಸೇ ಅವಾರ್ಡ್ ಕೊಟ್ಟರು. ಇದು ಇತಿಹಾಸ. ನಾನು ಇವತ್ತು ಹೇಳೋದಕ್ಕೆ ಏನಕ್ಕಪ್ಪ ಬಂದಿದ್ದೀನಿ ಅಂತ ಅಂದರೆ, ಮೋದಿಯವರು ಮೋದಿಯವ್ರದ್ದು ನಾನು ಹೇಳ್ತಾ ಇರೋದು ಯಾವ ರೀತಿ ಅವರು ತುಂಬ್ತಾರೆ, ಯಾವ ರೀತಿ ದೇಶಕ್ಕೆ ನಿಜಾಂಶನ ಇದು ಮಾಡ್ತಾರೆ ಅಂತ. ಇದೇ ರಾಹುಲ ಓಡೋದು ಅಬ್ದುಲ್ಲನ ಮನೆಗೆ, ಏನೋ ಪಾಪ ನನ್ನ ಶಾಂತಿ ಬಾಂಧವರಿಗೆ ಇದಾಗೋಗುತ್ತೆ ಅದಾಗೋಗುತ್ತೆ ಅಂತ. ಅದೇ ನನ್ನ ಮೋದಿ ಆ ಸೈನಿಕರ ಹತ್ರ ಹೋಗಿ ಗಂಡೆದೆ ಅಂದರೆ ಇದು, ಅದಕ್ಕೆ ಹೇಳೋದು 56 ಎದೆ ಇಂಚಿನ ಪ್ರಧಾನಮಂತ್ರಿ ಅಂತ. ಆದರೂ ಎಲ್ಲೋ ಒಂದು ಕಡೆ ನನಗೆ ನೋವಿದೆ. ಹಕ್ಕಿ ಹೊಡಿಬೇಕು, ಹೊಡಿತಾರೆ ಇನ್ನೊಂದು ವಾರದಲ್ಲಿ, ತಾಳ್ಮೆಯಿಂದ ಇರೋಣ ಅಂತ ಹೇಳ್ತಾ, ಪ್ರಧಾನಮಂತ್ರಿ ಮೋದಿನ ನಾವು ಪಡೆದಿದ್ದಕ್ಕೆ ಧನ್ಯ, ಭಾರತ ಮಾತೆ ಧನ್ಯ. ಪಪ್ಪುಗಳೆಲ್ಲ ಹೋಗಿ ಮಲಗಿಬಿಟ್ಟಿದ್ದು, ಕರ್ನಾಟಕದ ಪಪ್ಪುಗಳು. ಅದರಲ್ಲೂ ಇವನು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು. ಪ್ರಿಯಾಂಕಾ ಖರ್ಗೆಗೆ ಟೀಕಿಸುವ ಮಂತ್ರಿಗಿರಿ ಕೊಡಬೇಕಿತ್ತು, ಅಪ್ಪಿತಪ್ಪಿ RDPR ಕೊಟ್ಬಿಟ್ಟವ್ರೆ. ಅವನ ಅಪ್ಪನಿಂದ, ಅವನ ಜಾತಿಯಿಂದ, ಅವನೊಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಅಂದ್ಬಿಟ್ಟು ಅವನ ಮಂತ್ರಿಗಿರಿ ಕೊಟ್ಟವ್ರೆ. ಅದು ಬಿಟ್ಟು ಅವನು ಜನರಲ್ ಮೆರಿಟಲ್ಲಿ ಏನಿಲ್ಲ. ಅವನು ಹೇಳ್ತಾನೆ, ಇದು ನಾವು ಕೇಳೋದು ತಪ್ಪ, ಯಾಕಾಯಿತು ಏನು, ನೀನು ನಿಜವಾಗ್ಲೂ RDPR ಮಂತ್ರಿನೋ ಎಡ್ಡನೋ ಅಯೋಗ್ಯನೋ ಗೊತ್ತಿಲ್ಲ ಅಪ್ಪ. RDPR ಮಂತ್ರಿ, ನಾನು ಹೇಳೋದನ್ನು ಕೇಳಕ್ಕೋ ಸರಿಗೆ. ಕೆಲವು ಸಲ ನಮಗೆ ಗೊತ್ತಿಲ್ಲ ಅಂತ ಅಂದ್ರೂ ನಾವು ಒತ್ತಾಯಪೂರ್ವಕವಾಗಿ ಮಾಡಬೇಕಾಗುತ್ತೆ. ರಷ್ಯಾದವನು ಯುದ್ಧ ಮಾಡಿದ್ಮೇಲೆ ಸೀಸ್ಫೈರ್ ಮಾಡಿದ್ರು, ಆಮೇಲೆ ಹೆಕ್ಕಿ ಹೊಡಿದ್ರು. ಇದು ಅದೇ ಸ್ಥಿತಿ, ಹೆಕ್ಕಿ ಹೊಡಿತೀವಿ ಭಯೋತ್ಪಾದಕರಿಗೆ. ಅವನು ಮುಸ್ಲಿಂ ಆಗಿರಲಿ, ಹಿಂದೂ ಆಗಿರಲಿ, ಇನ್ನೊಬ್ಬ ಆಗಿರಲಿ. ಇಂಥ ಪ್ರಧಾನಮಂತ್ರಿ ದೇವೇಗೌಡರು, ಇವರು ಮನಮೋಹನ್ ಸಿಂಗು, PV ನರಸಿಂಹರಾಯರು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ಅದು ಸ್ವಲ್ಪ ಮಟ್ಟಿಗೆ ರಾಜೀವ್ ಗಾಂಧಿ. ಪಡೆದಿರೋದೇ ನಾವೇ ಧನ್ಯ. VP ಸಿಂಗು, ಚಂದ್ರಶೇಖರು ಪಡೆದಿರೋದೇ ನಾವೇ ಧನ್ಯರು ಅಂತ ಹೇಳ್ತಾ, ನಿಮ್ಮಂಥ ಅಯೋಗ್ಯರ ಮನಸ್ಥಿತಿನ ಫಸ್ಟು ಹೆಕ್ಕಿ ಹೊಡಿಬೇಕು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರಲ್ಲ ಸುರೇಶನ್ ಮುಂದೆ, ನಾಜೀರ್ ಹುಸೇನ್ ಮುಂದೆ, ನಿಮ್ಮಂಥ ದೇಶದ್ರೋಹಿಗಳನ್ನ ಇಟ್ಕೊಂಡು ನಾವು ಏನು ಮಾಡೋಕ್ಕೆ ಸಾಧ್ಯ? ಫಸ್ಟು ಅವ್ರಿಗೆ ಹೊಡೆದು ಆಮೇಲೆ ಒಳಗಡೆ ಇರೋರಿಗೆ ಹೆಕ್ಕಿ ಹೊಡಿತೀವಿ, ಹುಡುಕಿ ಹೊಡಿತೀವಿ ಅಂತ ಹೇಳ್ತಾ. ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ.